ಕಳೆದ ರಾತ್ರಿ ಬಿರುಗಾಳಿ ಸಹಿತ ಸುರಿದಂಥ ಧಾರಾಕಾರ ಮಳೆಗೆ ಕಲಬುರಗಿ ಜಿಲ್ಲೆಯ ರೈತರು ಅಕ್ಷರಶಃ ನಲಿಗೆ ಹೋಗಿರುವಂಥದ್ದು. ಅದರಲ್ಲೂ ಕೂಡ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಪಪಾಯಿ ಬೆಳೆದಂಥ ಬೆಳೆಗಳು ನೆಲಕ್ಕುರುಳಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಸದ್ಯ ನಾನೀಗ ನೀಲೂರು ಗ್ರಾಮದಲ್ಲಿರುವಂಥ ರೈತರ ತೋಟದಲ್ಲಿರುವಂಥದ್ದು. ಸುಮಾರು 4 ಎಕರೆಯಲ್ಲಿ 3500ಕ್ಕೂ ಅಧಿಕ ಪಪಾಯಿ ಗಿಡಗಳು ಬೆಳೆದಿರುವಂಥದ್ದು. ಇನ್ನೇನು ಕೈಗೆ ಬರುವಂಥ ಸಂದರ್ಭದಲ್ಲಿ ಆ ಬೆಳೆ ಸಂಪೂರ್ಣವಾಗಿ ನೆಲಕ್ಕುರುಳಿ ಬಿದ್ದಿರುವಂಥ ದೃಶ್ಯ ನೋಡ್ತಾ ಇದ್ದರೆ ನಿಜಕ್ಕೂ ಕರಳು ಕಿತ್ತು ಬರುವಂಥ ಒಂದು ಸಂದರ್ಭ ಇರುವಂಥದ್ದು. ಯಾಕಂತಂದರೆ ವರ್ಷವಿಡೀ ಕಷ್ಟಪಟ್ಟು ಬೆಳೆದಂಥ ಬೆಳೆ ಇನ್ನೇನು ಕೈಗೆ ಬಂದು ಹಾಕಿರುವಂಥ ಬಂಡವಾಳ ಸಹಿತ ಲಾಭವನ್ನು ಬರುತ್ತೆ ಅನ್ನುವಂಥ ನಿರೀಕ್ಷೆ ಇಲ್ಲದಂಥ ರೈತರು ಸಂಕಷ್ಟದಲ್ಲಿರುವಂಥದ್ದು. 3500 ಗಿಡದಲ್ಲಿ ಸುಮಾರು 2000ಕ್ಕೂ ಅಧಿಕ ಪಪಾಯಿ ಗಿಡಗಳು ನೆಲಕ್ಕುರುಳಿ ಬಿದ್ದಿರುವಂಥದ್ದು. ಕಳೆದ ರಾತ್ರಿ ಸಾಕಷ್ಟು ಬಿರುಗಾಳಿ ಸಹಿತ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ಗಿಡಗಳು ಮುರಿದು ಬಿದ್ದಿರುವಂಥದ್ದು. ಒಂದು 4 ಎಕರೆಯಲ್ಲಿ 3500 ಗಿಡಗಳನ್ನು ಬೆಳೆದರೆ ಮತ್ತೊಂದು ಇದರ ಪಕ್ಕದಲ್ಲೇ ಇರುವಂಥ ಮತ್ತೊಂದು ಪಪಾಯಿಗೆ ಬೆಳೆದಂಥ ಆ ರೈತ ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಆತನ 3 ಎಕರೆಯಲ್ಲಿ 2400ಕ್ಕೂ ಅಧಿಕ ಗಿಡಗಳು ಏನು ಪಪ್ಪಾಯಿ ಗಿಡ ನಾಟಿ ಮಾಡಿದ್ದ ಅದು ಕೂಡ ಈಗ ಹಾಳಾಗಿರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡ್ಬೋದು. ಇದು ಈಗ ಇನ್ನೇನು ಹಣ್ಣಾಗ್ತಾ ಇರುವಂಥದ್ದು ಮಾರ್ಕೆಟ್ಗೆ ಹೋಗುವಂಥ ಸಂದರ್ಭದಲ್ಲಿ ಈ ಗಿಡ ಮುರಿದು ನೆಲಕ್ಕೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಸಂಪೂರ್ಣವಾಗಿ ವೇಸ್ಟ್ ಆಗಿರುವಂಥದ್ದು. ಈಗ ಹೊರ ರಾಜ್ಯದ ಮಾರ್ಕೆಟ್ಗೆ ಇದರಲ್ಲಿ ಬೆಲೆ ಇರೋದಿಲ್ಲ. ಸ್ಥಳೀಯವಾಗಿ ಕೂಡ ಸ್ಥಳೀಯ ಮಾರುಕಟ್ಟೆಯಲ್ಲಿ ಕೂಡ ಈ ಒಂದು ಹಣ್ಣನ್ನು ಯಾರೂ ಕೂಡ ಖರೀದಿ ಮಾಡೋದಿಲ್ಲ. ರೈತರು ಇದ್ದಾರೆ, ಸಾಕಷ್ಟು ಜನ ರೈತರು ಅವರು ಬೆಳೆ ಹಾಳಾಗಿರೋದನ್ನು ನೋಡಿ ಸಾಕಷ್ಟು ನೊಂದುಕೊಂಡಿರುವಂಥದ್ದು. ಯಾಕಂತಂದರೆ ಕೈಗೆ ಬಂದಂಥ ತುತ್ತು ಬಾಯಿಗೆ ಬರದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಇದೀಗ ಸಂಕಷ್ಟದಲ್ಲಿ ಸಿಲುಕಿರುವಂಥದ್ದು. ನೇರವಾಗಿ ನಾನು ರೈತರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಏನಾಗಿರೋದು ಸರ್, ಎಷ್ಟು ಎಕರೆಯಲ್ಲಿ ಏನೇನು ಬೆಳೆದಿದ್ರಿ, ಹೇಗೆ ಸರ್? 4 ಎಕರೆಯಿಂದ ಪಪ್ಪಾಯಿ ಗಾಳಿ ಬಿಟ್ಟು ಹಾಳಾಗಿ ಹೋಗಿದೆ ಪೂರಾ. ಇದು ನಾವು ನೋಡ್ಬೇಕಾದ್ರೆ ಸರ್, ಇದು ನಾವು ಮಾಡೋದೇ ಮಕ್ಕಳ ದಶಿಂದಾಗಿ ಮಕ್ಕಳು ಲಗಡಿಗೆ ಬಂದಿವಿ ಮಗಳ್ರಿ. ಇದು ಬೆಳೆ ತಂದು ಹಾಳಾಗಿ ಹೋಗಿದೆ ಸರ್ ಗಾಳಿ ಬಿಟ್ಟು. ಪೂರಾ ಮುರಿದು ಬಿಟ್ಟು ಹೋಗಿದೆ ರಾತ್ರಿ ಬೆಳಗಿನ ಗಾಳಿ ಬಿಟ್ರಿ. ಇದಕ್ಕೆ ಏನು ಪರಿಹಾರ ಕೊಡ್ತೀರಿ ನೋಡಿ ಸರ್ ನೀವೇ ರೀ. ಹಾಂ ರೀ, ನಿಮ್ಮ ಹೊಲ್ದಾಗ ಎಷ್ಟು ಇದಾಗಿದೆ ಸರ್? ನಮ್ಮದು 2400 ಸರ್ ಅಗಿ ಹಚ್ಚಿದ್ರಲ್ಲಿ ಒಂದು 1500 ಮೇಲ್ಪಟ್ಟು ಸರ್ ಬಿದ್ದೋ ಗಿಡ ನಂಬಲ್ಲತ್ತೆ ಸರ್. ಈಗ ಮಾಲ್ ಸ್ಟಾರ್ಟ್ ಆಗಿದೆ ಸರ್. ಮೊನ್ನೆ 2 ಗಾಡಿ ಕಳಿಸಿದೆ ಸರ್ ನಾನು. ಇಲ್ಲೇ ಪುನಃ ಹೈದ್ರಾಬಾದ್ ಹೋಗುತ್ತೆ ಸರ್ ಮಾಲ್ ರೀ. ಈಗ ನಾಳೆ ನಾಡ್ದು ಮತ್ತೆ ಬಂದಿತ್ತು ಸರ್ ಮಾಲ್ ಕಟಿಂಗ್ ಬಂದಿತ್ತು, ಹಣ್ಣು ಆಗೈತೆ ಸರ್ ಅದು ರೀ. ಇದು ರಾತ್ರಿ 5-6 ಗಂಟೆಗೆ ಗಾಳಿ ಬಿಡ್ತಲ್ಲ ಸರ್. ಆ ಟೈಮಲ್ಲಿ ಅಷ್ಟು ಮುರಿದು ಬಿದ್ದಾವೆ ಸರ್ ಕಾಯಿ ಸಮೇತ. ಇದು ತಳಗೆ ಬಿದ್ದರೆ ಸರ್ ವ್ಯಾಲ್ಯೂ ಇಲ್ಲ ಸರ್ ಇದಕ್ಕೆ ರೀ. ಗಿಡದಲ್ಲಿ ನಿಂತ್ರೆ ಹತ್ರ ಪಟ್ಟಿ ಬಿದ್ದರೆ ಮಾಲ್ ಕಡಿತಾರೆ ಸರ್, ಅದ್ರ ಕಡೆಯಂಗಿಲ್ಲ. ಹಾಂ ರೀ ಸರ್, ಈಗ ಯಾರನ್ನ ಅಧಿಕಾರಿಗಳು ಬಂದ್ರ ನೋಡಿದ್ರೆ ಏನಾದರೂ ಹೇಳಿದ್ರ ಅಂತ ಸರ್? ಇಲ್ಲಿ ಕಾಟಾಚಾರಕ ಇಲ್ಲಿ ಗ್ರಾಮ ತಹಸೀಲ್ದಾರ್ ಪರವಾಗಿ ಅಂತ ಹೇಳಿ ತಲಾಟಿ ಅವೇನು 10 ಹುಬ್ಬಳ್ಳಿ ಮಟ್ಟದಾಗ ಕೃಷಿ ತೋಟಗಾರಿಕೆ ಅಧಿಕಾರಿ ಅವರು ಇಬ್ಬರೇ ಬಂದವ ಸರ್. ಇಲ್ಲಿ ಅಧಿಕಾರಿಗಳು ಯಾರೂ ಬಂದಿಲ್ಲ ಸರ್. ಇಲ್ಲಿ ಯಾರೂ ಬಂದಿಲ್ಲ, ಭೇಟಿಯಾಗಿಲ್ಲ ಸರ್. ಇದು ಹೆಂಗೆ ಹೇಳ್ತೀನಿ ಅಂದ್ರೆ, ಇಲ್ಲಿ ನಮ್ಮ ಊರೊಳಗೆ ನಮ್ಮ ಭಾಗದೊಳಗೆ ನಮ್ಮ ಊರನ್ನವ್ರು ಎಲ್ಲರೂ ಬಾಂಬೆ ಬೆಂಗಳೂರು ಪುನಃ ಕೆಲಸ ಮಾಡಕ್ಕೆ ಹೋಗ್ಯಾರ. ಈ ಯುವ ರೈತರು ಏನು ಮಾಡ್ತಾರೆ, ಪಪ್ಪಾಯಿ ಮಾಡಿದೆ ನಾವು ಅವರು ಲಾಕ ಗಳಿಸಲಕ್ಕಪ್ಪ ನಾವು ನಮ್ಮ ಹೊಲ್ದಾಗ ನಾವು ಗಳಿಸಿ ನಮ್ಮ ಊರ ಹೆಮ್ಮೆದಿಂದ ನಾವು ದುಡಿಯೋ ಮತ್ತೆ ಲೆಕ್ಕದಾಗ ಮಾಡಿದೆ ಸರ್. ಆದ್ರೆ ಭೀ ಈ ಪರಿಸ್ಥಿತಿ ಈ ರೀತಿ ಲಾಸ್ ಆಗಿ ಮತ್ತೆ ಇವರು ಬಾಂಬೆ ಪುನಃ ಬೆಂಗಳೂರು ಕೆಲಸ ಹೊಲ್ಚಿ ಹೋಗೋಂಥ ಕೆಲಸ ಸರ್ ಇದರಿಂದ ಇದಾಗ್ಯದ. ಇದಕ್ಕೆ ನಾವೇನು ಸರ್, ಈ ಬೆಳೆಗೆ ಭೀ ಪಪ್ಪಾಯಿ ಬೆಳೆಗೆ ಇನ್ಸೂರೆನ್ಸ್ ಇಲ್ಲ ಸರ್, ಕಬ್ಬಿಗೆ ಇಲ್ಲರಿ, ಆಯಿತು ಬಾಳೆ ಬೆಳೆಗೆ ಸರ್ಕಾರ ಇದೊಂದು ಈ ಬೆಳೆಗೆ ನಮಗೆ ಇನ್ಸೂರೆನ್ಸ್ ಕೊಟ್ರಪ್ಪ ಅಂದ್ರೆ ಈ ಯುವಕ ರೈತರು ಏನು ಮಾಡ್ತಾರೆ ಸರ್, ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ಇರ್ತಾರೆ. ಇಲ್ಲ ಸರ್, ಈಗ 10-12 ಸಾವಿರ ರೂಪಾಯಿ ಕೊಡ್ತಾರೆ ಎಲ್ಲ ಬೆಂಗಳೂರು ಬಾಂಬೆ ಸರ್. ಆಲ್ಮೋಸ್ಟ್ ಈಗ ನಮ್ಮ ಎಲ್ಲ ಯುವಕರು ಎಲ್ಲರೂ ಬೆಂಗಳೂರು ಹೋಗ್ಬಿಡ ಸರ್ 10-12 ಸಾವಿರ ರೂಪಾಯಿ. ಆದ್ರೆ ನಾವು ಇದೇ ಈ ರೀತಿ ಒಕ್ಕಲ್ತನ ಮಾಡಂದ್ರೆ ಈ ರೀತಿ ಆದ್ರೆ ನಾವೇನು ಮಾಡಪ್ಪ ಅಂತಲ್ಲ, ಕಬ್ಬು ಹಚ್ಚಿದ ಸರ್ ಒಂದು 25 ಟನ್ ಬರಲ್ಲ ಒಂದು ಎಕರೆಕ್ಕೆ. ಇದು ತೊಗರಿ ಹಾಕಿದೆ ಸರ್. ಈಗ ಏನು ಆಗ್ರಹ ಏನು ಮಾಡ್ತೀವಿ ಸರ್? ಆಗ್ರಹ ತೋಟಗಾರಿಕೆ ಇಲಾಖೆ ಸಚಿವರು ನಮಗೆ ಇದಕ್ಕೆ ಪರಿಹಾರ ಕೊಡಬೇಕು, ರೈತರಿಗೆ ಒಂದು ನ್ಯಾಯವಂತ ಬೆಲೆ ಕೊಡು, ಅವ್ರಿಗೇನು ನಷ್ಟ ಆಗ್ಯದ ಅವ್ರಿಗೆ ನಷ್ಟ ಕೊಡ್ಬೇಕಂತ ನಾವು ಮಾಡ್ತೀವಿ ಸರ್. ಇದು ಇಲ್ಲಿರುವಂಥ ರೈತರು ಹೇಳ್ತಾ ಇರುವಂಥ ಮಾತು. ಸಾಕಷ್ಟು ಹಾಳಾಗಿರುವಂಥ ಬೆಳೆಗೆ ಪರಿಹಾರ ಕಲ್ಪಿಸುವಂಥ ಕೆಲಸ ಸರ್ಕಾರ ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಳೆದ ರಾತ್ರಿ ಬಿರುಗಾಳಿ ಸಹಿತ ಸುರಿದಂಥ ಧಾರಾಕಾರ ಮಳೆಗೆ ಕಲಬುರಗಿ ಜಿಲ್ಲೆಯ ರೈತರು ಅಕ್ಷರಶಃ ನಲಿಗೆ ಹೋಗಿರುವಂಥದ್ದು. ಅದರಲ್ಲೂ ಕೂಡ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ನೀಲೂರು ಗ್ರಾಮದಲ್ಲಿ ಪಪಾಯಿ ಬೆಳೆದಂಥ ಬೆಳೆಗಳು ನೆಲಕ್ಕುರುಳಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿರುವಂಥದ್ದು. ಸದ್ಯ ನಾನೀಗ ನೀಲೂರು ಗ್ರಾಮದಲ್ಲಿರುವಂಥ ರೈತರ ತೋಟದಲ್ಲಿರುವಂಥದ್ದು. ಸುಮಾರು 4 ಎಕರೆಯಲ್ಲಿ 3500ಕ್ಕೂ ಅಧಿಕ ಪಪಾಯಿ ಗಿಡಗಳು ಬೆಳೆದಿರುವಂಥದ್ದು. ಇನ್ನೇನು ಕೈಗೆ ಬರುವಂಥ ಸಂದರ್ಭದಲ್ಲಿ ಆ ಬೆಳೆ ಸಂಪೂರ್ಣವಾಗಿ ನೆಲಕ್ಕುರುಳಿ ಬಿದ್ದಿರುವಂಥ ದೃಶ್ಯ ನೋಡ್ತಾ ಇದ್ದರೆ ನಿಜಕ್ಕೂ ಕರಳು ಕಿತ್ತು ಬರುವಂಥ ಒಂದು ಸಂದರ್ಭ ಇರುವಂಥದ್ದು. ಯಾಕಂತಂದರೆ ವರ್ಷವಿಡೀ ಕಷ್ಟಪಟ್ಟು ಬೆಳೆದಂಥ ಬೆಳೆ ಇನ್ನೇನು
ಕೈಗೆ ಬಂದು ಹಾಕಿರುವಂಥ ಬಂಡವಾಳ ಸಹಿತ ಲಾಭವನ್ನು ಬರುತ್ತೆ ಅನ್ನುವಂಥ ನಿರೀಕ್ಷೆ ಇಲ್ಲದಂಥ ರೈತರು ಸಂಕಷ್ಟದಲ್ಲಿರುವಂಥದ್ದು. 3500 ಗಿಡದಲ್ಲಿ ಸುಮಾರು 2000ಕ್ಕೂ ಅಧಿಕ ಪಪಾಯಿ ಗಿಡಗಳು ನೆಲಕ್ಕುರುಳಿ ಬಿದ್ದಿರುವಂಥದ್ದು. ಕಳೆದ ರಾತ್ರಿ ಸಾಕಷ್ಟು ಬಿರುಗಾಳಿ ಸಹಿತ ಮಳೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ಗಿಡಗಳು ಮುರಿದು ಬಿದ್ದಿರುವಂಥದ್ದು. ಒಂದು 4 ಎಕರೆಯಲ್ಲಿ 3500 ಗಿಡಗಳನ್ನು ಬೆಳೆದರೆ ಮತ್ತೊಂದು ಇದರ ಪಕ್ಕದಲ್ಲೇ ಇರುವಂಥ ಮತ್ತೊಂದು ಪಪಾಯಿಗೆ ಬೆಳೆದಂಥ ಆ ರೈತ ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಆತನ 3 ಎಕರೆಯಲ್ಲಿ 2400ಕ್ಕೂ ಅಧಿಕ ಗಿಡಗಳು ಏನು ಪಪ್ಪಾಯಿ ಗಿಡ ನಾಟಿ ಮಾಡಿದ್ದ ಅದು ಕೂಡ ಈಗ ಹಾಳಾಗಿರುವಂಥದ್ದು ದೃಶ್ಯದಲ್ಲಿ ಕೂಡ ನೋಡ್ಬೋದು. ಇದು ಈಗ ಇನ್ನೇನು ಹಣ್ಣಾಗ್ತಾ ಇರುವಂಥದ್ದು ಮಾರ್ಕೆಟ್ಗೆ ಹೋಗುವಂಥ ಸಂದರ್ಭದಲ್ಲಿ ಈ ಗಿಡ ಮುರಿದು ನೆಲಕ್ಕೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಸಂಪೂರ್ಣವಾಗಿ ವೇಸ್ಟ್ ಆಗಿರುವಂಥದ್ದು. ಈಗ ಹೊರ ರಾಜ್ಯದ ಮಾರ್ಕೆಟ್ಗೆ ಇದರಲ್ಲಿ ಬೆಲೆ ಇರೋದಿಲ್ಲ, ಸ್ಥಳೀಯವಾಗಿ ಕೂಡ ಸ್ಥಳೀಯ ಮಾರುಕಟ್ಟೆಯಲ್ಲಿ ಕೂಡ ಈ ಒಂದು ಹಣ್ಣನ್ನು ಯಾರೂ ಕೂಡ ಖರೀದಿ ಮಾಡೋದಿಲ್ಲ. ರೈತರು ಇದ್ದಾರೆ, ಸಾಕಷ್ಟು ಜನ ರೈತರು ಅವರು ಬೆಳೆ ಹಾಳಾಗಿರೋದನ್ನು ನೋಡಿ ಸಾಕಷ್ಟು ನೊಂದುಕೊಂಡಿರುವಂಥದ್ದು. ಯಾಕಂತಂದರೆ ಕೈಗೆ ಬಂದಂಥ ತುತ್ತು ಬಾಯಿಗೆ ಬರದೇ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥ ಹಿನ್ನೆಲೆಯಲ್ಲಿ ರೈತರು ಇದೀಗ ಸಂಕಷ್ಟದಲ್ಲಿ ಸಿಲುಕಿರುವಂಥದ್ದು. ನೇರವಾಗಿ ನಾನು ರೈತರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಅಂತೇಳಿ. ಏನಾಗಿರೋ ಸರ್, ಎಷ್ಟು ಎಕರೆಯಲ್ಲಿ ಏನೇನು ಬೆಳೆದಿದ್ರಿ, ಹೇಗೆ? ಸರ್ 4 ಎಕರೆಯಿಂದ ಪಪ್ಪಾಯಿ ಗಾಳಿ ಬಿಟ್ಟು ಹಾಳಾಗಿ ಹೋಗಿದೆ. ಪೂರಾ ಇದು ನಾವು ನೋಡ್ಬೇಕಾದ್ರೆ ಸರ್ ಇದು ನಾವು ಮಾಡೋದೇ ಮಕ್ಕಳ ದಶಿಂದಾಗಿ ಮಕ್ಕಳು ಲಗಡಿಗೆ ಬಂದಿವ್ರಿ ಮಗಳ್ರಿ. ಇದು ಬೆಳೆ ತಂದು ಹಾಳಾಗಿ ಹೋಗಿದೆ ಸರ್ ಗಾಳಿ ಬಿಟ್ಟು. ಪೂರಾ ಮುರಿದು ಬಿಟ್ಟು ಹೋಗಿದೆ ರಾತ್ರಿ ಬೆಳಗಿನ ಗಾಳಿ ಬಿಟ್ರಿ. ಇದಕ್ಕೆ ಏನು ಪರಿಹಾರ ಕೊಡ್ತಾರೆ ನೋಡಿ ಸರ್ ನೀವೇ ರೀ. ಹಾಂ ರೀ. ನಿಮ್ಮ ಹೊಲ್ದಾಗ ಎಷ್ಟು ಇದಾಗಿದೆ ಸರ್? ನಮ್ಮದು 2400 ಸರ್ ಅಗಿ ಹಚ್ಚಿದ್ರಲ್ಲಿ ಒಂದು 1500 ಮೇಲ್ಪಟ್ಟು ಸರ್ ಬಿದ್ದೋ ಗಿಡ ನಂಬಲ್ಲತ್ತೆ ಸರ್. ಈಗ ಮಾಲ್ ಸ್ಟಾರ್ಟ್ ಆಗಿದೆ ಸರ್, ಮೊನ್ನೆ 2 ಗಾಡಿ ಕಳಿಸಿದೆ ಸರ್ ನಾನು. ಇಲ್ಲೇ ಪುನಃ ಹೈದ್ರಾಬಾದ್ ಹೋಗುತ್ತೆ ಸರ್ ಮಾಲ್ ರೀ. ಈಗ ನಾಳೆ ನಾಡ್ದು ಮತ್ತೆ ಬಂದಿತ್ತು ಸರ್ ಮಾಲ್ ಕಟಿಂಗ್ ಬಂದಿತ್ತು, ಹಣ್ಣು ಆಗೈತೆ ಸರ್ ಅದು ರೀ. ಇದು ರಾತ್ರಿ 5-6 ಗಂಟೆಗೆ ಗಾಳಿ ಬಿಡ್ತಲ್ಲ ಸರ್, ಆ ಟೈಮಲ್ಲಿ ಅಷ್ಟು ಮುರಿದು ಬಿದ್ದಾವೆ ಸರ್ ಕಾಯಿ ಸಮೇತ. ಇದು ತಳಗೆ ಬಿದ್ದರೆ ಸರ್ ಎಲ್ಲಿ ಇಲ್ಲ ಸರ್ ಇದಕ್ಕೆ ರೀ. ಗಿಡದಲ್ಲಿ ನಿಂತರೆ ಹತ್ರ ಪಟ್ಟಿ ಬಿದ್ದರೆ ಮಾಲ್ ಕಡಿತಾರೆ ಸರ್, ಎಲ್ಲಾದ್ರೂ ಕಡೆಯಂಗಿಲ್ಲ. ಹಾಂ ರೀ. ಈಗ ಯಾರನ್ನ ಅಧಿಕಾರಿಗಳು ಬಂದ್ರ ನೋಡಿದ್ರೆ ಏನಾದರೂ ಹೇಳಿದ್ರ ಅಂತ? ಸರ್ ಇಲ್ಲಿ ಕಾಟಾಚಾರಕ ಇಲ್ಲಿ ಗ್ರಾಮ ತಹಸೀಲ್ದಾರ್ ಪರವಾಗಿ ಅಂತ ಹೇಳಿ ತಲಾಟಿ ಅವೇನು 10 ಹೋಬಳಿ ಮಟ್ಟದಾಗ ಕೃಷಿ ತೋಟಗಾರಿಕೆ ಅಧಿಕಾರಿ ಅವರು ಇಬ್ಬರೇ ಬಂದವ ಸರ್. ಇಲ್ಲಿ ಅಧಿಕಾರಿಗಳು ಯಾರೂ ಬಂದಿಲ್ಲ ಸರ್. ಇಲ್ಲಿ ಯಾರೂ ಬಂದಿಲ್ಲ, ಭೇಟಿಯಾಗಿಲ್ಲ ಸರ್. ಇದು ಹೆಂಗೆ ಹೇಳ್ತೀನಿ ಅಂದ್ರೆ ಇಲ್ಲಿ ನಮ್ಮ ಊರೊಳಗೆ ನಮ್ಮ ಭಾಗದೊಳಗೆ ನಮ್ಮ ಊರನ್ನವ್ರು ಎಲ್ಲರೂ ಬಾಂಬೆ ಬೆಂಗಳೂರು ಪುನಃ ಕೆಲಸ ಮಾಡಕ್ಕೆ ಹೋಗ್ಯಾರ. ಈ ಯುವ ರೈತರು ಏನು ಮಾಡ್ತಾರೆ, ಪಪ್ಪಾಯಿ ಮಾಡಿದೆ ನಾವು ಅವರು ಲಾಖ ಗಳಿಸಲಕ್ಕಪ್ಪ ನಮ್ಮ ಹೊಲ್ದಾಗ ನಾವು ಗಳಿಸಿ ನಮ್ಮ ಹೆಮ್ಮೆದಿಂದ ನಾವು ದುಡಿಯೋ ಮತ್ತೆ ಲೆಕ್ಕದಾಗ ಮಾಡಿದೆ ಸರ್. ಆದ್ರೆ ಭೀ ಈ ಪರಿಸ್ಥಿತಿ ಈ ರೀತಿ ಲಾಸ್ ಆಗಿ ಮತ್ತೆ ಇವರು ಬಾಂಬೆ ಪುಣೆ ಬೆಂಗಳೂರು ಕೆಲಸ ಹೊಲ್ಚಿ ಹೋಗೋಂಥ ಕೆಲಸ ಸರ್ ಇದರಿಂದ ಇದಾಗ್ಯದ. ಇದಕ್ಕೆ ನಾವೇನು ಸರ್, ಈ ಬೆಳೆಗೆ ಭೀ ಪಪ್ಪಾಯಿ ಬೆಳೆಗೆ ಇನ್ಸೂರೆನ್ಸ್ ಇಲ್ಲ ಸರ್, ಕಬ್ಬಿಗೆ ಇಲ್ಲರಿ, ಆಯಿತು ಬಾಳೆ ಬೆಳೆಗೆ ಸರ್ಕಾರ ಇದೊಂದು ಈ ಬೆಳೆಗೆ ನಮಗೆ ಇನ್ಸೂರೆನ್ಸ್ ಕೊಟ್ರಪ್ಪ ಅಂದ್ರೆ ಈ ಯುವಕ ರೈತರು ಏನು ಮಾಡ್ತಾರೆ ಸರ್, ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ಇರ್ತಾರೆ. ಇಲ್ಲ ಸರ್ ಈಗ 10-12 ಸಾವಿರ ರೂಪಾಯಿ ಕೊಡ್ತಾರೆ ಎಲ್ಲ ಬೆಂಗಳೂರು ಬಾಂಬೆ ಸರ್. ಆಲ್ಮೋಸ್ಟ್ ಈಗ ನಮ್ಮ ಎಲ್ಲ ಯುವಕರು ಎಲ್ಲರೂ ಬೆಂಗಳೂರು ಹೋಗ್ಬಿಡ ಸರ್ 10-12 ಸಾವಿರ ರೂಪಾಯಿ. ಆದ್ರೆ ನಾವು ಇದೇ ಈ ರೀತಿ ಒಕ್ಕಲ್ತನ ಮಾಡಂದ್ರೆ ಈ ರೀತಿ ಆದ್ರೆ ನಾವೇನು ಮಾಡಪ್ಪ ಅಂತಲ್ಲ, ಕಬ್ಬು ಹಚ್ಚಿದ ಸರ್ ಒಂದು 25 ಟನ್ ಬರಲ್ಲ ಒಂದು ಎಕರೆಕ್ಕೆ. ಇದು ತೊಗರಿ ಹಾಕಿದೆ ಸರ್. ಈಗ ಏನು ಆಗ್ರಹ ಏನು ಮಾಡ್ತೀವಿ ಸರ್ ಆಗ್ರಹ ತೋಟಗಾರಿಕೆ ಇಲಾಖೆ ಸಚಿವರು ನಮಗೆ ಇದಕ್ಕೆ ಪರಿಹಾರ ಕೊಡಬೇಕು, ರೈತರಿಗೆ ಒಂದು ನ್ಯಾಯವಂತ ಬೆಲೆ ಕೊಡು, ಅವ್ರಿಗೇನು ನಷ್ಟ ಆಗ್ಯದ ಅವ್ರಿಗೆ ನಷ್ಟ ಕೊಡ್ಬೇಕಂತ ನಾವು ಮಾಡ್ತೀವಿ ಸರ್. ಇದು ಇಲ್ಲಿರುವಂಥ ರೈತರು ಹೇಳ್ತಾ ಇರುವಂಥ ಮಾತು. ಸಾಕಷ್ಟು ಹಾಳಾಗಿರುವಂಥ ಬೆಳೆಗೆ ಪರಿಹಾರ ಕಲ್ಪಿಸುವಂಥ ಕೆಲಸ ಸರ್ಕಾರ ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.